ನಮಸ್ತೆ ಬಚ್ಚೋ. ಈ ದಿನ ನಾವು 10ನೇ ತರಗತಿಯ 15ನೇ ಅಧ್ಯಾಯವಾಗಿರತಕ್ಕಂಥ ಕರ್ನಾಟಕ ಸಂಪದ ಎಂಬ ಪಾಠದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನಿಮಗೆ ಖುಷಿ ಆಗ್ಬೋದು, ಏನು ಇವತ್ತು ಕರ್ನಾಟಕ ಸಂಪದ ಅಂದ್ರೆ ನಮ್ಮ ಕರುನಾಡು ಅಂದ್ರೆ ನಮ್ಮ ಕನ್ನಡ ನಾಡಿನ ಸಿರಿ ಸಂಪತ್ತಿನ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ ಮಕ್ಕಳೇ. ಅರ್ಥ ಆಯ್ತಾ? ನಮ್ಮ ಕರ್ನಾಟಕ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಪ್ರಕೃತಿ ಸಂಪತ್ತು, ಖನಿಜ ಸಂಪತ್ತು, ಮತ್ತೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಒಂದು ಕೊಡುಗೆ ಏನು, ಮತ್ತೆ ನಮ್ಮ ಕರ್ನಾಟಕದ ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದನ್ನ ಇವತ್ತಿನ ಒಂದು ಅಧ್ಯಯನದಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಅರ್ಥವಾಯ್ತಾ? ವೆರಿ ಗುಡ್. ಹಾಗಾದ್ರೆ ನಮ್ಮ ರಾಜ್ಯ ಯಾವುದು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ರಾಜ್ಯ ಕರ್ನಾಟಕ, ಹೌದಲ್ವಾ? ನಮ್ಮ ಭಾರತ ದೇಶದ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವಿವತ್ತು ವಾಸ ಮಾಡ್ತಾ ಇದೀವಿ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯನ್ನು ಕೂಡ ನಿಮ್ಗೆ ಗೊತ್ತಿದೆ ಮಕ್ಕಳು, ಹೌದಲ್ವಾ? ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು, ಹೌದಲ್ವಾ? ಹಾಗಾಗಿ ಈ ದಿನ ನಾವು ಕರ್ನಾಟಕ ರಾಜ್ಯದ ಬಗ್ಗೆ ಮಾಹಿತಿಯನ್ನ ನಾವಿವತ್ತು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಈ ಪಾಠದಲ್ಲಿ ಕರ್ನಾಟಕ ಸಂಪದ ಅಂತ ಇದೆ. ಹಾಗಾದ್ರೆ ಸಂಪದ जो इसका अर्थ ಸಂಪತ್ತು, ಧನ್ ದೌಲತ್ है ना, ಕರ್ನಾಟಕದ ಸಂಪತ್ತು. ನೋಡಿ ಮಕ್ಕಳೇ, ಇದು निबंध के रूप में है. यह पाठ निबंध के रूप में है. निबंध की जो विधा है, समझ गया? ಈ ಪಾಠವು ನಿಬಂಧದ ರೂಪದಲ್ಲಿದೆ, ಅಂದ್ರೆ ಪ್ರಬಂಧದ ರೂಪದಲ್ಲಿದೆ. ಹಿಂದಿಯಲ್ಲಿ ಮಕ್ಕಳೇ ನಿಬಂಧ ಅಂದ್ರೆ ಕನ್ನಡದಲ್ಲಿ ನಾವು ಅದಕ್ಕೆ ಪ್ರಬಂಧ ಅಂತ ಕರಿತೀವಿ. ಅರ್ಥವಾಯ್ತಾ? ನಿಬಂಧ ಅಂದ್ರೆ ಪ್ರಬಂಧ. ಪ್ರಬಂಧ ಅಂದ್ರೆ ನಿಮಗೆ ಗೊತ್ತಿದೆ ಮಕ್ಕಳೇ, ಕನ್ನಡದಲ್ಲಿ ಪ್ರಬಂಧ ಅಂದ್ರೆ ಏನು? ವೆರಿ ಗುಡ್. ಅಂದ್ರೆ ಒಂದು ವಿಷಯವನ್ನ ಕೂಲಂಕುಷವಾಗಿ, ಸಮಗ್ರ ವಿಷಯವನ್ನ ನಾವೇನು ಪ್ರಸ್ತುತಪಡಿಸುವುದೇ ನಾವೇನಂತ ಕರಿತೀವಿ? ಪ್ರಬಂಧ ಅಥವಾ ನಿಬಂಧ ಅಂತ ಕರಿತೀವಿ. ಒಂದು ವಿಷಯವನ್ನ ಸಂಪೂರ್ಣ ಮಾಹಿತಿಯನ್ನ ಬರಿತಿರ್ತಕ್ಕಂಥದಕ್ಕೆ ನಾವು ನಿಬಂಧ ಅಂತ ಕರಿಬಹುದು, ಹೌದಲ್ಲ ಮಕ್ಕಳೇ? ಹಾಗಾಗಿ ಇಲ್ಲಿ ಇದು ನಿಬಂಧ ಅಂದ್ರೆ ಕರ್ನಾಟಕದ ವಿಚಾರದ ಬಗ್ಗೆ ಇಲ್ಲಿ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ಇಲ್ಲಿ ಅಧ್ಯಯನಕ್ಕೋಸ್ಕರ ಇಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ಇದು ನಿಬಂಧ ರೂಪದಲ್ಲಿದೆ. ನೋಡಿ, ಸಂಕಲಿತ. ಸಂಕಲಿತ ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಸಂಕಲಿತ ಶಬ್ದ ಪದೇ ಪದೇ ಬರುತ್ತೆ, ಹೌದಲ್ಲ? ನಿಮ್ಗೆ ಗೊತ್ತಿದೆ. ಸಂಕಲಿತ ಅಂದ್ರೆ ಯಾವ್ದಾದ್ರು ಒಂದು ಗ್ರಂಥದಿಂದ ಅಥವಾ ಪುಸ್ತಕದಿಂದ ಆಯ್ದ ವಿಷಯವನ್ನ ಅಧ್ಯಯನಕ್ಕೋಸ್ಕರ ಇಟ್ಟಿರ್ತಕ್ಕಂಥದ್ದು, ಇದಕ್ಕೆ ನಾವು ಸಂಕಲಿತ ಅಂತ ಕರಿತೀವಿ, ಅಥವಾ ಸಂಗ್ರಹಿಸಿದ್ದು, ಸಂಗ್ರಹ ಅಂತ ಕೂಡ ಕರಿಬಹುದು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಈಗ जो इस पाठ में आने वाले कुछ शब्दार्थ के बारे में आज हम जानेंगे. देखिए, शब्दार्थ अबादी. अबादी ಅಂದ್ರೆ ಜನಸಂಖ್ಯೆ. ಸಂವರ್ಣ. ಸಂವರ್ಣ ಅಂದ್ರೆ ಸಿಂಗರಿಸುವುದು. ಸೂಕ್ಷ್ಮ. ಸೂಕ್ಷ್ಮ ಅಂದ್ರೆ ಸೌಂದರ್ಯ. ಲಹರ್ನ. ಲಹರ್ನ ಅಂದ್ರೆ ಅಲೆ. ಚೋರ್. ಚೋರ್ ಅಂದ್ರೆ ದಡ ಅಥವಾ ಮೂಲೆ ಅಥವಾ ಕೊನೆ ಭಾಗ, ಕೊನೆಯ ಭಾಗ ಅಂತ ಕೂಡ ಕರಿತೀವಿ. ಘಾಟ್. ಘಾಟ್ ಅಂದ್ರೆ ಎತ್ತರ ಅಥವಾ ಇಳಿಜಾರಿನ ಬೆಟ್ಟದ ಮಾರ್ಗ. ಅಂದ್ರೆ ಒಂದು ಬೆಟ್ಟ ಅಥವಾ ಗುಡ್ಡದ ಮಧ್ಯೆ ಇರತಕ್ಕಂತ ಇಳಿಜಾರಿನ ಮಾರ್ಗಕ್ಕೆ ನಾವು ಘಾಟ್ ಅಂತ ಕರಿತೀವಿ. ಘಾಟ್ ಸೆಕ್ಷನ್ ಅಂತ ಕರಿತೀವಲ್ಲ, ಹೌದಲ್ಲ? ಅಖಾಲ್. ಸಾರಿ, ಅವಾಲ್. ಅವಾಲ್ ಅಂದ್ರೆ ಪಂಕ್ತಿ ಅಂದ್ರೆ ಸಾಲು. ಧಾತು. ಧಾತು ಅಂದ್ರೆ ಖನಿಜ. ಇಸ್ಪಾತ್. ಇಸ್ಪಾತ್ ಅಂದ್ರೆ ಕಬ್ಬಿಣ ಮತ್ತು ಉಕ್ಕು. ವಿಪುಲ್. ವಿಪುಲ್ ಅಂದ್ರೆ ಹೆಚ್ಚು. ಆಗರ್. ಆಗರ್ ಅಂದ್ರೆ ಘರ್, ಖಜಾನ ಅಥವಾ ಭಂಡಾರ. ಸಿಂಚನ. ಸಿಂಚನ ಅಂದ್ರೆ ಸಿಂಪಡಿಸುವುದು ಅಥವಾ ತುಂತುರು ಹನಿ ಅಥವಾ ನೀರಾವರಿ. ಊರ್ಜಾ. ಊರ್ಜಾ ಅಂದ್ರೆ ವಿದ್ಯುತ್ ಶಕ್ತಿ. दृष्टांत. दृष्टांत ಅಂದ್ರೆ निदर्शन अथवा उदाहरण. इस तरह जो इस पाठ में शब्दार्थ आता है और बहुत सारे शब्दार्थ है
हम पाठ पढ़ाते वक्त इसका अर्थ हम समझेंगे। समझिए बच्चों, देखिए इस पाठ का आशय प्रस्तुत निबंध द्वारा छात्र कर्नाटक के अतीत वैभव, वर्तमान प्रौद्योगिकी विकास तथा प्रकृति संपदा के साथ साथ इस राज्य के महान व्यक्तियों की साधना का परिचय प्राप्त करते हैं। ಅರ್ಥ ಮಕ್ಕಳೇ ನೋಡಿ, ಪ್ರಸ್ತುತ ಈ ನಿಬಂಧವು ಅಥವಾ ಪ್ರಬಂಧವು ವಿದ್ಯಾರ್ಥಿಗಳಿಗೆ ಅಂದ್ರೆ ತಮಗೆ ಕರ್ನಾಟಕ ಅತೀತ ವೈಭವ್, ಕರ್ನಾಟಕವು ಕಳೆದು ಹೋಗಿರ್ತಕ್ಕಂಥ ವೈಭವ, ಕರ್ನಾಟಕದ ಗತ ವೈಭವ ಅಂತ ಕರಿತೀವಿ ನಾವು. ಅಂದ್ರೆ ಕರ್ನಾಟಕವು ಪ್ರಾಚೀನ ಕಾಲದಲ್ಲಿ ಮೆರೆದು ಹೋಗಿರ್ತಕ್ಕಂಥ, ಆಳಿ ಹೋಗಿರ್ತಕ್ಕಂಥ ವೈಭವದ ಬಗ್ಗೆ ಇದಕ್ಕೆ ನಾವು ಅತೀತ ವೈಭವ, ಕಳೆದು ಹೋದ ವೈಭವ ಅಥವಾ ಪ್ರಾಚೀನ ಕಾಲದ ವೈಭವ, ಗತಕಾಲದ ವೈಭವ ಅಥವಾ ಇಂದಿನ ಕಾಲದ ವೈಭವ, ಸಂಪತ್ತು, ಸೌಂದರ್ಯದ ಬಗ್ಗೆ. और वर्तमान प्रौद्योगिक विकास, वर्तमान ಅಂಡ್ ಪ್ರೆಸೆಂಟ್ ಪ್ರಸ್ತುತ ವರ್ತಮಾನ ಕಾಲದ ಔದ್ಯೋಗಿಕೀಕರಣದ ಪ್ರಗತಿಯ ಬಗ್ಗೆ, ಬೆಳವಣಿಗೆಯ ಬಗ್ಗೆ, ತಥಾ ಮತಲಬ್ और ಮತ್ತು ಪ್ರಕೃತಿ ಸಂಪದ ಅಂದ್ರೆ ಪ್ರಕೃತಿ ಸಂಪತ್ತಿನ ಬಗ್ಗೆ, साथ साथ ಅದರೊಂದಿಗೆ इस राज्य के महान व्यक्तियों की साधना का परिचय प्राप्त करते हैं. ಇದರೊಂದಿಗೆ ಈ ರಾಜ್ಯದಲ್ಲಿ ಮಹಾನ್ ವ್ಯಕ್ತಿಗಳ, ಕರ್ನಾಟಕ ರಾಜ್ಯದಲ್ಲಿ ಜನಿಸಿರತಕ್ಕಂಥ ಮಹಾನ್ ವ್ಯಕ್ತಿಗಳ ಒಂದು ಕೊಡುಗೆ ಏನು, ಅವರ ಪರಿಚಯವನ್ನು ಕೂಡ ನಾವು ಇಲ್ಲಿ ಪ್ರಸ್ತುತ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ಅರ್ಥವಾಯ್ತಾ? ಅಂದ್ರೆ ಕರ್ನಾಟಕ ರಾಜ್ಯದ ಗತಕಾಲದ ವೈಭವವನ್ನ ಮತ್ತೆ ವರ್ತಮಾನ ಪ್ರಸ್ತುತ ಕಾಲದ ಒಂದು ಔದ್ಯೋಗೀಕರಣದ ಬೆಳವಣಿಗೆಯ ಬಗ್ಗೆ, ಪ್ರಗತಿಯ ಬಗ್ಗೆ, ಮತ್ತೆ ಪ್ರಕೃತಿ ಸಂಪತ್ತಿನ ಜೊತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಅಮೋಘವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ದಿಗ್ಗಜರ ಬಗ್ಗೆ, ಮಹಾನ್ ವ್ಯಕ್ತಿಗಳ ಸಾಧನೆಯ ಬಗ್ಗೆ ನಾವಿಲ್ಲಿ ಪ್ರಸ್ತುತ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ಅರ್ಥವಾಯ್ತಾ? ಕರ್ನಾಟಕ ಕಾಲದ ಗತವೈಭವ ಬಗ್ಗೆ, ಕರ್ನಾಟಕ ಕಾಲದ ವಾಸ್ತುಶಿಲ್ಪೆಯ ಬಗ್ಗೆ, ಮತ್ತೆ ಔದ್ಯೋಗೀಕರಣದ ಬಗ್ಗೆ, ಮತ್ತೆ ಪ್ರಕೃತಿ ಸಂಪತ್ತಿನ ಬಗ್ಗೆ, ಮತ್ತೆ ಮಹಾನ್ ವ್ಯಕ್ತಿಗಳ ಬಗ್ಗೆ, ಮಹಾನ್ ದಿಗ್ಗಜರ ಬಗ್ಗೆ ನಾವು ಪ್ರಸ್ತುತ ಈ ಪಾಠದಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ. ಅರ್ಥವಾಯ್ತಾ? ವೆರಿ ಗುಡ್. ಈಗ ನೋಡಿ, ನಾನು ಈ ಪಾಠವನ್ನ ಆದರ್ಶ ವಾಚನ ನಾನು ಮಾಡ್ತಾ ಇರ್ತೀನಿ. ನೀವು ಸರಿಯಾಗಿ ಗಮನವಿಟ್ಟು ತಮ್ಮ ಪುಸ್ತಕದಲ್ಲಿ ನೋಡ್ಕೊಳ್ಳಿ. ಅರ್ಥವಾಯ್ತಾ? देखिए, कर्नाटक राज्य भारत देश का प्रगतिशील राज्य है. कर्नाटक राज्य भारत देश का प्रगतिशील राज्य है. यहाँ की आबादी लगभग 6 करोड़ से ऊपर है. यहाँ की आबादी लगभग 4 करोड़ से ऊपर है. प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है. कर्नाटक की प्राकृतिक सुषमा नयन मनोहर है. पश्चिम में विशाल अरबी समुद्र लहराता है. इसी प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं. इन्हीं घाटों का कुछ भाग सह्याद्री कहलाता है. दक्षिण में नीलगिरी की पर्वतावलियां शोभायमान है. कर्नाटक में कन्नड़ भाषा बोली जाती है और इसकी राजधानी बेंगलुरु है. यहाँ देश विदेश के लोग आकर बस गए हैं. बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है. यहाँ प्रसिद्ध भारतीय विज्ञान संस्थान HAL, HMT, ITI, BHEL, BEL जैसी बृहद संस्थाएं हैं. इसे सिलिकॉन सिटी भी कहा जाता है. सर CV रामन, सर विश्वेश्वरैया, डॉक्टर CNR राव, डॉक्टर शकुंतला देवी जैसे दिग्गजों ने
वैज्ञानिक तथा प्रौद्योगिक के क्षेत्र में नारायण मूर्ति ने अपनी महत्तर उपलब्धियों से कर्नाटक को विश्व पटल पर अंकित किया है। सन 2013 में डॉक्टर CNR राव को सर्वोच्च पुरस्कार भारत रत्न प्राप्त हुआ है। यहाँ सोना, तांबा, लोहा आदि कई प्रकार के उपयोगी धातुएं मिलती है। भद्रावती में कागज, लोहे और इस्पात के बड़े कारखाने हैं। इसके अलावा कर्नाटक में चीनी, सीमेंट, रेशमा और कागज उत्पादन के अनेक कारखाने हैं। कर्नाटक में चंदन के पेड़ विपुल मात्रा में है, इसलिए कर्नाटक को चंदन का आगर कहते हैं। यहाँ चंदन का तेल, साबुन तथा कलाकृतियों भी बनाई जाती है। कर्नाटक में कावेरी, तुंगभद्रा आदि अनेक नदियां बहती है। इन नदियों पर बांध बनाए गए हैं। इनसे हजारों एकड़ जमीन सींची जाती है। इसके अलावा इन नदियों के जलाशयों की सहायता से ऊर्जा उत्पादन केंद्र भी स्थापित किए गए हैं, जो अब भी गोकाक, शिवनसमुद्र आदि जलप्रपात मनमोहक है। समझ गए बच्चों? यहाँ तक इस कक्षा में हम अर्थ समझ जाएंगे। देखिए ಮಕ್ಕಳೇ, ಪ್ರಸ್ತುತ ಈ ಪಾಠವು ಕರ್ನಾಟಕ ರಾಜ್ಯದ ವೈಭವದ ಬಗ್ಗೆ ನಿಮಗೆ ಇದೆ ನೋಡಿ। कर्नाटक राज्य भारत देश का प्रगतिशील राज्य है। समझ गए बच्चों? देखिए हमारा कर्नाटक राज्य, कर्नाटक भारत देश का एक प्रगतिशील राज्य है। ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕ ರಾಜ್ಯವು ಭಾರತ ದೇಶದ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಪ್ರಗತಿಶೀಲ ರಾಷ್ಟ್ರ, ಅಂದ್ರೆ ಬೆಳವಣಿಗೆ ಹೊಂದುತ್ತಿರುವ, ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವಾಗಿದೆ। ಅರ್ಥವಾಯ್ತಾ ಮಕ್ಕಳೇ? ಕರ್ನಾಟಕ ರಾಜ್ಯ ಭಾರತ ದೇಶ ಪ್ರಗತಿಶೀಲ ರಾಜ್ಯ है। ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂಥ ಕರ್ನಾಟಕ ರಾಜ್ಯವು ಕೂಡ ಒಂದು ಮುಂದುವರಿಯುತ್ತಿರುವ ರಾಜ್ಯವಾಗಿದೆ, ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯವಾಗಿದೆ, ಬೆಳವಣಿಗೆ ಹೊಂದುತ್ತಿರುವ ರಾಜ್ಯವಾಗಿದೆ। ಅರ್ಥವಾಯ್ತಾ ಮಕ್ಕಳೇ? ನಮ್ಮ ಕರ್ನಾಟಕ ಇಂದಿನ ಕರ್ನಾಟಕವನ್ನು ನೋಡಿದಾಗ, ಈಗಿನ ಕರ್ನಾಟಕವನ್ನು ನೋಡಿದಾಗ ನಮ್ಗೆ ತುಂಬಾ ಬದಲಾವಣೆ ಆಗಿದೆ ಮಕ್ಕಳೇ, ಹೌದಲ್ಲ? ಮೊದಲೆಲ್ಲ ಸರಿಯಾಗಿ ರಸ್ತೆ ಮಾರ್ಗ ಇರ್ತಿರ್ಲಿಲ್ಲ, ಎಲ್ಲ ಮಣ್ಣಿನಿಂದ ಕೂಡಿರ್ತಕ್ಕಂಥ ರಸ್ತೆ ಮಾರ್ಗಗಳಿದ್ದು, ಸರಿಯಾಗಿ ಬಸ್ ಸಂಚಾರ ವ್ಯವಸ್ಥೆ ಇರಲಿಲ್ಲ ಸಮಯಕ್ಕೆ ಸರಿಯಾಗಿ, ಮತ್ತೆ ಸ್ಕೂಲು ಕಾಲೇಜುಗಳು ಸರಿಯಾಗಿರಲಿಲ್ಲ, 20-30 ಕಿಲೋಮೀಟರ್ ಒಂದೊಂದು ಸ್ಕೂಲ್ಗಳಿದ್ದು, ಈಗ ಪ್ರತಿ 5 ಕಿಲೋಮೀಟರ್ ಕೂಡ ಒಂದು ಪ್ರೌಢಶಾಲೆಗಳು, ಕಾಲೇಜುಗಳು ಕೂಡ ನಾವು ನೋಡಬಹುದು ಮಕ್ಕಳೇ। ಮತ್ತೆ ಪ್ರತಿಯೊಂದು ಹಳ್ಳಿಯೂ ಕೂಡ ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ಮತ್ತೆ ಓದುವಂತಹ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು, ಹೌದಲ್ಲ? ಇದನ್ನೆಲ್ಲ ನೋಡಿದಾಗ ಏನಾಗಿದೆ, ನಮ್ಮ ಕರ್ನಾಟಕ ರಾಜ್ಯವು ಕೂಡ ಪ್ರಗತಿ ಹೊಂದಿರತಕ್ಕಂಥ ರಾಜ್ಯವಾಗಿದೆ। ಅರ್ಥವಾಯ್ತಾ ಮಕ್ಕಳೇ? यहाँ की का मतलब जो कर्नाटक की आबादी, कर्नाटक राज्यದ जो जनसंख्या, आबादी ಅಂದ್ರೆ जनसंख्या लगभग 6 करोड़ से ऊपर है। ನೋಡಿ, ಕರ್ನಾಟಕದ ಜನಸಂಖ್ಯೆಯು ಸುಮಾರು 6 ಕೋಟಿಗಿಂತಲೂ ಹೆಚ್ಚಾಗಿದೆ, 6 ಕೋಟಿಗಿಂತಲೂ ಹೆಚ್ಚಾಗಿದೆ ಮಕ್ಕಳೇ। ಅದಕ್ಕೆ ನಾವು ಕರಿತೀವಿ 6 ಕರೋಡ್ से ऊपर है। ನಮ್ಮ ಕರ್ನಾಟಕದ ಪ್ರಸ್ತುತ ಜನಸಂಖ್ಯೆಯು 6 ಕೋಟಿಗಿಂತಲೂ ಹೆಚ್ಚಾಗಿದೆ ಮಕ್ಕಳೇ, ಹೌದಲ್ವಾ? प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है। देखिए हमारे प्रकृति माता ने, प्रकृति देवियो, प्रकृति ಮಾತೆಯೋ ನಮ್ಮ ಕರ್ನಾಟಕ ರಾಜ್ಯವನ್ನ, ಆ ಮಹಾತಾಯಿ ಪ್ರಕೃತಿ ಮಾತೆಯೋ
ತನ್ನ ಕೈಗಳಿಂದ ಇಡೀ ಕರ್ನಾಟಕ ರಾಜ್ಯವನ್ನ ವೈಭವವಾಗಿ ಬಹಳ ಸುಂದರವಾಗಿ ಸಿಂಗಾರಗೊಂಡ್ಬಿಟ್ಟು ಮತ್ತೆ ಸಮೃದ್ಧಿ ಸಂಪತ್ತನ್ನು ಕೂಡ ನಮಗೆ ಪ್ರಕೃತಿ ಮಾತೆ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅರ್ಥವಾಯ್ತಾ ಮಕ್ಕಳೇ? ಪ್ರಕೃತಿ ಮಾತೆಯು ಸುಂದರವನ್ನಾಗಿ ಕೂಡ ಮಾಡಿದೆ, ಮತ್ತೆ ಒಳ್ಳೆಯ ಪ್ರಕೃತಿ ಸಂಪತ್ತನ್ನ ಸಮೃದ್ಧಿಯನ್ನ ನಮಗೆ ಕೂಡ ಕೊಟ್ಟಿದೆ. कर्नाटक की प्राकृतिक सुषमा नयन मनोहर है. ಹಾಗಾಗಿ हमारा कर्नाटक राज्य का जो प्राकृतिक सौंदर्य देखने के लिए बहुत नयन मनोहर है. ಹೌದಲ್ಲ ಮಕ್ಕಳೇ? ನಮ್ಮ ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಸೌಂದರ್ಯವು ಪ್ರಕೃತಿ ಸೌಂದರ್ಯವು ನೋಡೋದಕ್ಕೆ ನಯನ ಮನೋಹರವಾಗಿದೆ. ಅಂದ್ರೆ ನಯನ ಅಂದ್ರೇನು? ಕಣ್ಣು. ಹೌದಲ್ಲ? ನೋಡೋದಕ್ಕೆ ಕಣ್ತುಂಬ ನೋಡೋದಕ್ಕೆ ನಮ್ಗೆ ಎರಡು ಕಣ್ಣುಗಳು ಸಾಲದು. ಯಾವ್ದನ್ನ? ನಮ್ಮ ಕರ್ನಾಟಕ ರಾಜ್ಯದ ಈ ಪ್ರಕೃತಿ ಸಂಪತ್ತನ್ನು ನೋಡೋದಕ್ಕೆ ನಮ್ಗೆ ಎರಡು ಕಣ್ಣುಗಳೇ ಸಾಲದು. ಅಷ್ಟೊಂದು ಸುಂದರವಾಗಿ ವೈಭವವಾಗಿ ಪ್ರಕೃತಿ ಮಾತೆ ನಮ್ಗೆ ಧಾರೆ ಎರೆದಿದ್ದಾರೆ, ಕೊಟ್ಟಿದ್ದಾರೆ. ಮೊದಲ ಮಕ್ಕಳೇ, ಹಾಗಾಗಿ ಕರ್ನಾಟಕ ಪ್ರಾಕೃತಿಕ ಸುಷ್ಮಾ का मतलब जो ಸೌಂದರ್ಯ ನಯನ ಮನೋಹರ ಹೈ, ಎರಡು ಕಣ್ಣುಗಳೇ ಸಾಲದು ನೋಡಕ್ಕೆ ಅಷ್ಟೊಂದು ಸುಂದರವಾಗಿ ಇದೆ ಮಕ್ಕಳೇ. और देखिए आगे, पश्चिम में विशाल अरबी समुद्र लहराता है. देखिए हमारा कर्नाटक राज्य में जो पश्चिम भाग में, देखिए हमारा कर्नाटक राज्य, देखिए भारत देश में पूर्व और पश्चिम, उत्तर दक्षिण में है ना, और पश्चिम में जो इसमें ಪಶ್ಚಿಮ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಲಹರಾತ ಹೈ. ಅರಬ್ಬಿ ಸಮುದ್ರ ಹರಿತಾ ಇದೆ ಮಕ್ಕಳೇ, ನಿಮ್ಗೆ ಗೊತ್ತಿದೆ. ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿ ವಿಶಾಲವಾಗಿರ್ತಕ್ಕಂಥ ಅರಬ್ಬಿ ಸಮುದ್ರ ಲಹರಾತ ಹೈ. ಲಹರಾತ ಅಂದ್ರೆ ಹರಿತಾ ಇದೆ, ಹೌದಲ್ವಾ? इसी प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं. देखिए ಇದೇ ಪ್ರಾಂತ್ಯದಲ್ಲಿ ಅಂದ್ರೆ ಈ ಪಶ್ಚಿಮ ಪ್ರಾಂತದಲ್ಲಿ ಏನು ಅರಬ್ಬಿ ಸಮುದ್ರದ ಇರತಕ್ಕಂತ ಆ ಪಶ್ಚಿಮ ಭಾಗದಲ್ಲಿ, ಹೌದಲ್ವಾ? ಇಸಿ ಪ್ರಾಂತ ಮೇ ದಕ್ಷಿಣ ಮೇ ಉತ್ತರ ಕಿ ಚೋರ್ ತಕ್, ಇದೇ ಪ್ರಾಂತದಲ್ಲಿ ದಕ್ಷಿಣದಿಂದ ಉತ್ತರದ ಕೊನೆಯವರೆಗೆ, ದಕ್ಷಿಣದ ತುದಿಯಿಂದ ಉತ್ತರದ ಕೊನೆಯವರೆಗೆ ಫೈಲಿ ಲಂಬಿ ಪರ್ವತಮಾಲಾವೋ ಹರಡಿರುವಂತಹ ಎತ್ತರವಾಗಿ ಹರಡಿರತಕ್ಕಂತ ಪರ್ವತಮಾಲೆ. ಪರ್ವತಮಾಲೆ ಅಂದ್ರೆ ಬೆಟ್ಟಗಳ ಸಾಲುಗಳು, ಬೆಟ್ಟ ಗುಡ್ಡಗಳ ಸಾಲುಗಳನ್ನ ಪಶ್ಚಿಮಿ ಘಾಟ್ ಕಾತೆ ಹೈ, ಪಶ್ಚಿಮ ಘಟ್ಟಗಳು ಎಂದು ಕರೀತೇವೆ. ಅರ್ಥಾಯ್ತಾ ಮಕ್ಕಳೇ? ಪಶ್ಚಿಮ ಘಟ್ಟಗಳು ಅದಕ್ಕೆ ನಾವು ಬರ್ತೀವಿ. ಪಶ್ಚಿಮ ಘಟ್ಟಗಳು ಅಂದ್ರೆ ಯಾಕಂದ್ರೆ ಯಾವುದು? ತೀರ್ಥಹಳ್ಳಿ, ಶಿವಮೊಗ್ಗ, ಆಗುಂಬೆ, ಹೌದಲ್ಲ? ಇವುಗಳೆಲ್ಲ ನಾವು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ, ಹೌದಲ್ಲ ಮಕ್ಕಳೇ? ಹಾಗಾಗಿ ಈ ಒಂದು ಯಾವುದು ದಕ್ಷಿಣದಿಂದ ಉತ್ತರದ ಕೊನೆಯವರೆಗೆ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳ ಪರ್ವತಗಳ ಸಾಲುಗಳನ್ನು ನಾವು ಪಶ್ಚಿಮ ಘಾಟ್ ಕಾತೆ ಹೈ, ಪಶ್ಚಿಮ ಘಟ್ಟಗಳು ಎಂದು ಕರೆಯುತ್ತೇವೆ. ಅಂಡರ್ಲೈನ್ कीजिए बच्चों. इन्हीं घाटों का कुछ भाग, ಈ घट्टಗಳ, घाट का मतलब जो पहाड़ों का जो वक्र जो रास्ता, ಬೆಟ್ಟ ಗುಡ್ಡಗಳ ವಕ್ರವಾಗಿರ್ತಕ್ಕಂಥ ಮಾರ್ಗ, ಹೌದಲ್ಲ? ಬೆಟ್ಟ ಗುಡ್ಡಗಳ ಸಂಧಿಯಲ್ಲಿರ್ತಕ್ಕಂಥ ಚಲಿಸುವಂತ ಒಂದು ಮಾರ್ಗ, ಏರಿಳಿತ ಅಂತ ಕರಿತೀವಿ ನಾವು, ಇಳಿಜಾರಿನ ಮಾರ್ಗಗಳು, ಹೌದಲ್ಲ? ಇನ್ ಘಾಟಕ್ಕೂ ಕುಚ್ ಭಾಗ ಸಹ್ಯಾದ್ರಿ ಕಾಲಾತ ಹೈ. ನೋಡಿ, ಈ ಮಾರ್ಗದಲ್ಲಿ ಕೆಲವೊಂದು ಭಾಗವನ್ನು ನಾವು ಸಹ್ಯಾದ್ರಿ ಎಂದು ಕರೆಯುತ್ತೇವೆ, ಸಹ್ಯಾದ್ರಿ ಬೆಟ್ಟಗಳು ಎಂದು ಕರೆಯುತ್ತೇವೆ. ಅರ್ಥವಾಯ್ತಾ ಮಕ್ಕಳೇ? ನೀವು ಶಿವಮೊಗ್ಗದ ಅಕ್ಕಪಕ್ಕ ಇರ್ತಕ್ಕಂಥ ಭಾಗವನ್ನು ನಾವು ಸಹ್ಯಾದ್ರಿ ಬೆಟ್ಟ ಅಂತ ಕರಿತೀವಿ. ಉದಾಹರಣೆ, ಇವು BRP ಶಂಕರಘಟ್ಟ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಇದೆ ಮಕ್ಕಳೇ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಹೌದಲ್ಲ? ಅಲ್ಲಿ ಇರ್ತಕ್ಕಂಥ ಆ ಶಂಕರಘಟ್ಟ ಎಂಬ ಸ್ಥಳ ಇದೆ. ಆ ಭಾಗದ ಎನ್ನಾರ್ಕೊಪ್ಪ ಇವೆಲ್ಲ ಏನು ಬರುತ್ತೆ ಅಂದ್ರೆ ಅವಕ್ಕೆ ನಾವೇನಂತ ಕರಿತೀವಿ? ಅವಕ್ಕೆ ನಾವು ಸಹ್ಯಾದ್ರಿ ಬೆಟ್ಟಗಳು ಎಂದು ಕರಿತೀವಿ, ಸಹ್ಯಾದ್ರಿ ಕಾಲಾತ ಹೈ. और दक्षिण में नीलगिरी की पर्वतावली
ಅಲ್ಲಿಯ ಶೋಭಾಯಮಾನ ಹೈ. ಹಾಗಾಗಿ ದಕ್ಷಿಣ ಭಾಗದಲ್ಲಿ ನೀಲಗಿರಿ ಬೆಟ್ಟಗಳು ಇರ್ತಕ್ಕಂಥ ನಾವು ಕಾಣ್ತೀವಿ. ದಕ್ಷಿಣ ಭಾಗದಲ್ಲಿ ಎತ್ತರವಾಗಿರ್ತಕ್ಕಂಥ ನೀಲಗಿರಿ ಪರ್ವತಮಾಲಯ ಅಂದ್ರೆ ಬೆಟ್ಟ ಗುಡ್ಡಗಳಿಗೆ ನಾವು ಶೋಭಾಯಮಾನ ಹೈ ನೋಡೋದಕ್ಕೂ ಕೂಡ ಬಹಳ ಕಂಗೊಳಿಸ್ತಾ ಇದ್ದಾವೆ. ಯಾವುದಲ್ಲಿ ದಕ್ಷಿಣ ಭಾಗದಲ್ಲಿ ನೀಲಗಿರಿ ಬೆಟ್ಟಗಳಂತ ಕರಿತೀವಿ. ಮತ್ತೆ ದಕ್ಷಿಣದಿಂದ ಉತ್ತರದವರೆಗೆ ಹರಡಿರುವಂತಹ ಎತ್ತರವಾಗಿರ್ತಕ್ಕಂಥ ಪರ್ವತಗಳ ಸಾಲುಗಳಿಗೆ ನಾವು ಏನಂತ ಕರಿತೀವಿ, ಪಶ್ಚಿಮ ಘಟ್ಟಗಳು ಎಂದು ಕರೆಯುತ್ತೇವೆ. ಮತ್ತೆ ಇದೇ ಭಾಗದ ಕೆಲವು ಭಾಗವನ್ನು ನಾವು ಸಹ್ಯಾದ್ರಿ ಎಂದು ಕರೆಯುತ್ತೇವೆ. ಮತ್ತು ದಕ್ಷಿಣದಲ್ಲಿ ಇರ್ತಕ್ಕಂಥ ಪರ್ವತಮಾಲಗಳಿಗೆ ಬೆಟ್ಟಗುಡ್ಡಗಳಿಗೆ ನಾವು ನೀಲಗಿರಿ ಬೆಟ್ಟಗಳೆಂದು ಕೂಡ ಕರೆಯುತ್ತೇವೆ. ಇವೆಲ್ಲ ನೋಡೋದಕ್ಕೆ ಬಹಳ ನಯನ ಮನೋಹರವಾಗಿದೆ. ಅರ್ಥವಾಯ್ತಾ ಮಕ್ಕಳೇ? ಈ ಮೊದಲನೇ ಪ್ಯಾರದಲ್ಲಿ ಕರ್ನಾಟಕ ರಾಜ್ಯ ಪ್ರಗತಿಶೀಲ ರಾಜ್ಯವಾಗಿದೆ. ಮತ್ತೆ कर्नाटक जो प्रकृति सौंदर्य के बारे में आप लिखिए, ऐसे प्रश्न आ गए तो ये सब लिखना पड़ता है. अर्थवा ಇದೆ ಮಕ್ಕಳೇ? ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನ ಬರೆಯಿರಿ, ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಬರೆಯಿರಿ ಅಂದಾಗ ಈ ಎಲ್ಲಾ ಪಾಯಿಂಟ್ ಗಳನ್ನ ಬರೀಬೇಕಾಗುತ್ತೆ ಮಕ್ಕಳೇ. ಅರ್ಥವಾಯ್ತಾ? आगे बढ़ेंगे. देखिए, और कर्नाटक में कन्नड़ भाषा बोली जाती है. समझे बच्चों? कर्नाटक में कौन सा भाषा बोली जाती है? हाँ, वेरी गुड. कर्नाटक में कन्नड़ भाषा. ಕನ್ನಡ ಭಾಷೆಯನ್ನ ಪ್ರಾದೇಶಿಕ ಭಾಷೆಯಾಗಿ ನಾವು ಬಳಸ್ತೇವೆ. ಕರ್ನಾಟಕದ ಭಾಷೆ ಯಾವುದು? ಕನ್ನಡ. और इसकी राजधानी बेंगलुरु है. ನಿಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜಧಾನಿ ಯಾವುದು? ವೆರಿ ಗುಡ್, ಬೆಂಗಳೂರು. ಕರ್ನಾಟಕದ ರಾಜಧಾನಿ ಬೆಂಗಳೂರು. कर्नाटक की राजधानी बेंगलोर. बेंगलोर कर्नाटक की राजधानी है. और कर्नाटक में कन्नड़ भाषा हम बोली जाती है. इसकी राजधानी बेंगलोर है. यहाँ का मतलब जो बेंगलुरु में देश विदेश के लोग आकर बस गए हैं. देखिए हमारा जो बेंगलुरु में देखिए कन्नड़ बोलने वाला जो संख्या बहुत कम रहता है. ನೋಡಿ ಮಕ್ಕಳೇ, ನೀವು ಬೆಂಗಳೂರಿಗೆ ಹೋದ್ರೆ ಕನ್ನಡ ಮಾತಾಡತಕ್ಕಂಥ ಜನಸಂಖ್ಯೆನೇ ಕಡಿಮೆ ಇದೆ. ಆದ್ರೂ ಕನ್ನಡ ಮಾತಾಡೋದಕ್ಕೆ ಬಂದ್ರು ಕೂಡ ಕನ್ನಡ ಮಾತನಾಡೋದಿಲ್ಲ, ಬರೀ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾರೆ. ಹಾಗಾಗಿ ನಮ್ಮ ಈ ಬೆಂಗಳೂರಲ್ಲಿ ದೇಶ ವಿದೇಶಕ್ಕೆ ಲೋಗ ಆಕರ್ ಬಸ್ ಗಯೇ ಹೈ. ದೇಶ ವಿದೇಶಕ್ಕೆ ಲೋಗ, ದೇಶ ಪರದೇಶಗಳ ಜನರು, ವಿದೇಶಗಳ ಜನರು ಬಂದು ಇಲ್ಲೆಲ್ಲ ನೆಲೆಸಿದ್ದಾರೆ. ನೆಲೆಸಿರುವವರು ಇಲ್ಲಿ ಬೆಂಗಳೂರಲ್ಲಿ ಜನಾಂಗದ ಭಾಷೆ ಎಲ್ಲ ವಿಚಿತ್ರವಾಗಿರ್ತಕ್ಕಂಥ ಜನರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರು ರಾಜಧಾನಿಯಲ್ಲಿ ಇವತ್ತು ವಾಸ ಮಾಡ್ತಿದ್ದಾರೆ. ಅರ್ಥವಾಯ್ತಾ ಮಕ್ಕಳೇ? ಬೆಂಗಳೂರು ಶಿಕ್ಷಾಕಾಯಿ ನೈ ಹೈ. ನೋಡಿ, ಬೆಂಗಳೂರು ಶಿಕ್ಷಣದ ಒಂದು ಕ್ಷೇತ್ರವಾಗಿದೆ. ಶಿಕ್ಷಣಕ್ಕೆ ಒಳ್ಳೆ ಆದ್ಯತೆ ಕೊಟ್ಟಿದೆ ಬೆಂಗಳೂರು. ಎಲ್ಲಾ ದೇಶ ವಿದೇಶದ ಜನರು ಬಂದ್ಬಿಟ್ಟು ಇಲ್ಲಿ ಏನೋ ಶಿಕ್ಷಣವನ್ನು ಪಡಿತಿದ್ದಾರೆ. ನೋಡಿ, ಶಿಕ್ಷಾಕಾಯಿ ನಹಿ, ಶಿಕ್ಷಣಕ್ಕೆ ಅಷ್ಟೇ ಅಲ್ಲ, ಬಲ್ಕಿ ಮತ್ಲಬ್ ಲೇಕಿನ್, ಆದರೆ ಬಡೆ ಬಡೆ ಉದ್ಯೋಗ ದಂಧೋಂ ಕಾ ಭಿ ಕೇಂದ್ರ ಹೈ. ಮತ್ತು ದೊಡ್ಡ ದೊಡ್ಡ ಉದ್ಯೋಗಗಳ ಒಂದು ಕೇಂದ್ರವಾಗಿ ಇವತ್ತು ಹೊರಹೊಮ್ಮಿದೆ. ಯಾವುದು? ಬೆಂಗಳೂರು. ದೊಡ್ಡ ದೊಡ್ಡ ಕಸುಬನ್ನು ಮಾಡುವುದಕ್ಕಾಗಿ, ಉದ್ಯೋಗ ಮಾಡುವುದಕ್ಕಾಗಿ, ದೊಡ್ಡ ದೊಡ್ಡ ಕೈಗಾರಿಕೆಗಳ ಸ್ಥಾಪನೆ ಮಾಡುವುದಕ್ಕಾಗಿ, ಹೊಸ ಹೊಸ ಕಂಪನಿಗಳ ಅಲ್ಲಿ ಪ್ರಾರಂಭ ಮಾಡುವುದಕ್ಕಾಗಿ ಇವತ್ತು ಬೆಂಗಳೂರು ಏನೋ ಒಳ್ಳೆ ಆಯಕಟ್ಟಿನ ಸ್ಥಳವಾಗಿದೆ ಮಕ್ಕಳೇ. ಅಷ್ಟೊಂದು ಬೆಂಗಳೂರು ಇವತ್ತು ಎತ್ತರವಾಗಿ ಬೆಳೀತಾ ಇದೆ. ಯಹಾ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥಾನ. ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಪ್ರಸಿದ್ಧ ಪಡೆದಿರ್ತಕ್ಕಂಥ, ದೇಶದಲ್ಲಿ ಪ್ರಸಿದ್ಧ ಪಡೆದಿರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥಾನ, ಭಾರತೀಯ ಒಂದು ವಿಜ್ಞಾನ ಒಂದು ಸಂಸ್ಥೆ ಕೂಡ ಇವತ್ತು ಪ್ರಾರಂಭವಾಗಿದೆ. ಅದರ ಜೊತೆಗೆ HAL, HMT, ITI, BHEL, BEL जैसी बृहತ್ ಸಂಸ್ಥಾಯೇ ಹೈ. ನೋಡಿ, ಅದರೊಂದಿಗೆ HAL ಅಂದ್ರೆ ಇವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಮಕ್ಕಳೇ. ನೋಡಿ, HAL ಅಂದ್ರೆ
ಏನ್ ಗೊತ್ತಾ, ಅವು ದೊಡ್ಡ ದೊಡ್ಡ ಸಂಸ್ಥೆಗಳು ಮಕ್ಕಳೇ. ನೋಡಿ HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಮತ್ತೆ HMT ಅಂದ್ರೆ ಹಿಂದೂಸ್ತಾನ್ ಮಷೀನ್ ಟೂಲ್ಸ್. ಅವ್ರ ITI ಅಂದ್ರೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಅವ್ರ BHEL ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಂಬ ಬೃಹತ್ ಸಂಸ್ಥೆಗಳು ಉದ್ಯೋಗವನ್ನ ಮಾಡತಕ್ಕಂತ, ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ನೆಲೆಸಿದೆ ಮಕ್ಕಳೇ. ಅರ್ಥವಾಯ್ತಾ? ಇವುಗಳಿಂದ ಅನೇಕ ಸಾವಿರಾರು ಜನರಿಗೆ ಏನೋ ಉದ್ಯೋಗ ಕೂಡ ಸಿಗ್ತಾ ಇದೆ, ಹೌದಲ್ಲ? ಹಾಗಾಗಿ ಇಂಥ ಒಂದು ಸಂಸ್ಥೆಗಳಿಗೆ ಅದಕ್ಕೋಸ್ಕರ ನಾವು ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಬಿ ಕಹಾ ಜಾತಾ ಹೈ. ಹಾಗಾಗಿ ಬೆಂಗಳೂರನ್ನ ನಾವು ಸಿಲಿಕಾನ್ ಸಿಟಿ ಎಂದು ಕೂಡ ಕರೆಯುತ್ತೇವೆ. ಅರ್ಥವಾಯ್ತಾ? ಬೆಂಗಳೂರನ್ನ ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಸಿಲಿಕಾನ್ ಸಿಟಿ ಅಂತ ಕೂಡ ನಾವು ಕರಿತೀವಿ. ಯಾವನ್ನ? ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅರ್ಥವಾಯ್ತಾ ಮಕ್ಕಳೇ? ಇಂತಿಂತ ದೊಡ್ಡ ದೊಡ್ಡ ಬೃಹತ್ ಸಂಸ್ಥೆಗಳು ಅಲ್ಲಿ ಪ್ರಾರಂಭವಾದ್ರಿಂದ ಇವತ್ತು ನಾವು ಬೆಂಗಳೂರು ಯಾವುದೇ ರಾಜ್ಯಕ್ಕೆ ನಾವು ಕಡಿಮೆ ಇಲ್ಲ ಅಂತ ಕೂಡ ನಾವು ತಿಳ್ಕೋಬಹುದು ಮಕ್ಕಳೇ. ಅರ್ಥವಾಯ್ತಾ? ಈ ಪ್ಯಾರದಲ್ಲಿ कर्नाटक में कन्नड़ भाषा बोली जाती है और इसकी राजधानी बेंगलुरु है. ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ಆಗಿದೆ. ಈ ಬೆಂಗಳೂರಲ್ಲಿ देश विदेश के जो लोग आकर जो जीवन बिताते रहते हैं, ಹೌದಲ್ಲ? ಹಲವಾರು ದೇಶದ ಜನರು ಬಂದು ವಾಸ ಮಾಡ್ತಿದ್ದಾರೆ. और बेंगलुरु शिक्षा का ही नहीं और उसके साथ साथ बृहत जो संस्थाएं यहाँ पर है. ನೋಡಿ, ಅದ್ರ ಜೊತೆಗೆ ಹಲವಾರು ವಿಜ್ಞಾನ ಸಂಸ್ಥೆಗಳು HAL, HMT, BHEL ಎಂದಿರ್ತಕ್ಕಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಅದರಲ್ಲಿ ಇರೋದ್ರಿಂದ ಇದನ್ನ ನಾವು ಸಿಲಿಕಾನ್ ಸಿಟಿ ಅಂತ ಕೂಡ ನಾವು ಕರೀಬಹುದು. ಅರ್ಥವಾಯ್ತಾ ಮಕ್ಕಳೇ? ನೋಡಿ, ಇದಕ್ಕೆ ಹೇಳ್ತಿರ್ತಾರೆ HAL ಅದರ ವಿಸ್ತಾರ ರೂಪ, ಹೌದಲ್ಲ? HMT ಅದರ ಅರ್ಥ ಏನು ಅನ್ನೋದು ಕೇಳಿದಾಗ ನಿಮ್ಗೆ ಆಮೇಲೆ ಇದರಲ್ಲಿ ಇದೆ, ನಾನು ಬರೆಸ್ತೀನಿ. ಹೇಳಿದ್ವಲ್ಲ, HAL, HMT, ITI, BHEL, BEL जैसे बृहत संस्थाएं सिलिकान सिटी भी कहा जाता है. ಎಲ್ಲ ಸಂಸ್ಥೆ ಇರತಕ್ಕಂಥದಕ್ಕೆ ನಮ್ಮ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಎಂಬ ಹೆಸರಿಂದ ಈಗ ಹೆಸರುವಾಸಿಯಾಗಿದೆ. सर CV रामन, सर एम विश्वेश्वरैया, डॉक्टर CNR राव, डॉक्टर शकुंतला देवी जैसे दिग्गजों ने वैज्ञानिक तथा प्रौद्योगिकी क्षेत्रों में नारायण मूर्ति ने अपनी महत्तर उपलब्धियों से कर्नाटक को विश्व पटल पर अंकित किया है. ನೋಡಿ ಮಕ್ಕಳೇ, ನಮ್ಮ ದೇಶದಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಹಾನ್ ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಪರಿಚಯ ಇದೆ ಇಲ್ಲಿ ಮಕ್ಕಳೇ. ದಿಗ್ಗಜರಂದ್ರೆ ಮಹಾನ್ ವ್ಯಕ್ತಿಗಳು, ಮೇಧಾವಿಗಳು, ಅವರು ಮಾಡಿರ್ತಕ್ಕಂಥ ಸಾಧನೆಯ ಬಗ್ಗೆ ನೋಡಿ. ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, CNR ರಾವ್, ಡಾಕ್ಟರ್ ಶಕುಂತಲಾ ದೇವಿ, ಇವರು ಮಹಾನ್ ದಿಗ್ಗಜರು, ಹೌದಲ್ವಾ? ನೋಡಿ, CV ರಾಮನ್ ಅವರು ರಸಾಯನ ಶಾಸ್ತ್ರದಲ್ಲಿ, ಹೌದಲ್ಲ, ಏನೋ ಅವರು ತನ್ನ ಎಫೆಕ್ಟ್, ರಾಮನ್ ಎಫೆಕ್ಟ್ ಏನು ಬೆಳಕಿನ ಇದರ ಬಗ್ಗೆ ಅವರು ಬಹಳ ಒಂದು ಅಧ್ಯಯನ ಮಾಡಿರ್ತಕ್ಕಂಥದ್ದು. ವಿಶ್ವೇಶ್ವರಯ್ಯ, ಹೌದಲ್ಲ, ಒಬ್ಬ ಶ್ರೇಷ್ಠ, ಅವರು ಅಭಿಯಂತರು ಅಂತ ಕರೀತಾರೆ, ಇಂಜಿನಿಯರ್. ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ಸಾಧಕರು ಅವರು, ಹೌದಲ್ಲ? ಅವರು ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಇಂಜಿನಿಯರ್ ಅವರು, ಹೌದಲ್ಲ? ಮೈಸೂರಲ್ಲಿರ್ತಕ್ಕಂಥ KRS ಕೃಷ್ಣರಾಜ ಸಾಗರ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿರ್ತಕ್ಕಂಥ ಇಂಜಿನಿಯರ್ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅವ್ರು CNR ರಾವ್, ಇವರು ಕೂಡ ರಸಾಯನ ಶಾಸ್ತ್ರದಲ್ಲಿ ಬಹಳ ಮೇಧಾವಿಯನ್ನು ಪಡೆತಕ್ಕಂಥ ತಜ್ಞರು. ಅವ್ರ ಜೊತೆಗೆ ಡಾಕ್ಟರ್ ಶಕುಂತಲಾ ದೇವಿ, ಇವರು ಕೂಡ ಏನು ಮಾನವ ಕಂಪ್ಯೂಟರ್ ಎಂದೇ ಕೂಡ ಕರೆಸಿಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು, ಹೌದಲ್ಲ? ಅವರು ಮಹಾನ್ ದಿಗ್ಗಜರು ಅಂತ ಕರಿತೇವೆ, ಅಂದ್ರೆ ಮಹಾನ್ ವೇದಿಗಳು, ಮೇಧಾವಿಗಳು. ವೈಜ್ಞಾನಿಕ ತಥಾ ಪ್ರೌದ್ಯೋಗಿಕಿ ಕ್ಷೇತ್ರ ಮೇ ನೋಡಿ, ಇವರು ಅವರು ಟೆಕ್ನಾಲಜಿಯಲ್ಲಿ, ತಾಂತ್ರಿಕ ಜ್ಞಾನದಿಂದ ಮತ್ತೆ ಔದ್ಯೋಗೀಕರಣದಲ್ಲಿ, ಅಂದ್ರೆ ಕೆಲವೊಂದು ಇಂಡಸ್ಟ್ರಿಯಲ್ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಮತ್ತೆ ತಾಂತ್ರಿಕ ಕ್ಷೇತ್ರದಲ್ಲಿ ಇವರು ತಮ್ಮ ಸೇವೆಯನ್ನ ಪಡೆದುಕೊಂಡಿರ್ತಕ್ಕಂಥ ನಾರಾಯಣ ಮೂರ್ತಿ, ಅಂದ್ರೆ ನಾರಾಯಣ ಮೂರ್ತಿ ಆಗಿರ್ತಕ್ಕಂಥ ಇನ್ಫೋಸಿಸ್
ಏನಂತ ಕರಿತೀವಲ್ಲ, ಬೃಹತ್ ಸಂಸ್ಥೆ ಇದೆಯಲ್ಲ ಇನ್ಫೋಸಿಸ್, ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಮೂರ್ತಿ ಅವರು महत्ता उपलब्धियों से कर्नाटक के विश्व पटल पर अंकित किया है ನೋಡಿ. ಮತ್ತೆ ಸುಧಾಮೂರ್ತಿ ಅವರು ಕೇಳಿದ್ರಲ್ಲ, ಅವರು ಕೂಡ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂಥ ಸುಧಾಮೂರ್ತಿ ಅವರು ಕೂಡ, ಹೌದಲ್ಲ, ಈ ನಾರಾಯಣ ಮೂರ್ತಿ ಅವರ ಏನೋ ಪತ್ನಿಯಾಗಿರ್ತಕ್ಕಂಥ ಸುಧಾಮೂರ್ತಿ ಅವರು, ಇವರೆಲ್ಲ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಾನ್ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿವರು ಮಕ್ಕಳೇ, ಹೌದಲ್ಲ. ಇವರು ತಮ್ಮ ಒಂದು ಸಾಧನೆಗೋಸ್ಕರ ಕರ್ನಾಟಕ ವಿಶ್ವ ಪಟಲ್ ಪರ್, ಕರ್ನಾಟಕದನ್ನ ಭೂಪಟದಲ್ಲಿ ಏನಾಯ್ತೆ, ತನ್ನ ಕರ್ನಾಟಕವನ್ನ ಗುರುತಿಸುವಲ್ಲಿ ಬಹಳ ಯಶಸ್ವಿಯನ್ನ ಪಡ್ಕೊಂಡಿರ್ತಕ್ಕಂಥ ಮಹಾನ್ ಸಾಧಕರು ಮಕ್ಕಳೇ. ಕರ್ನಾಟಕವನ್ನ ಭೂಪಟದಲ್ಲೇ ಕರ್ನಾಟಕವನ್ನ ಗುರುತಿಸುವಂತ ಒಂದು ಕೆಲಸವನ್ನ ಇವರು ನಿರ್ವಹಿಸಿದ್ದಾರೆ ಮಕ್ಕಳೇ, ಇಂಥ ಮಹಾನ್ ವ್ಯಕ್ತಿಗಳು. ಸನ್ 2013 ಮೇ 2013ರಲ್ಲಿ डॉक्टर CNR राव को सर्वोच्च पुरस्कार भारत रत्न प्राप्त हुआ है. 2013ರಲ್ಲಿ CNR ರಾವ್ ಅವರಿಗೆ ಅತ್ಯುನ್ನತ ಪುರಸ್ಕಾರ ಆಗಿರತಕ್ಕಂತ ಭಾರತ ರತ್ನವನ್ನು ಕೂಡ ಇವರಿಗೆ ಕೊಟ್ಟು ಗೌರವಿಸಲಾಯಿತು ಮಕ್ಕಳೇ. ಅರ್ಥವಾಯ್ತಾ? ಈ ಪ್ಯಾರದಲ್ಲಿ ಮಹಾನ್ ಸಾಧಕರ ಬಗ್ಗೆ, ಮಹಾನ್ ದಿಗ್ಗಜರ ಬಗ್ಗೆ ಇದರಲ್ಲಿ ಈ ಪ್ಯಾರದಲ್ಲಿ ಇದೆ, ಹೌದಲ್ವಾ? ಯಾರ್ಯಾರು ಮಹಾನ್ ಸಾಧಕರು ಅಥವಾ ದಿಗ್ಗಜರು? ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, डॉक्टर CNR राव, शकुंतला देवी, नारायण मूर्ति और सुधा मूर्ति और आदि महान दिग्गजों ने अपने वैज्ञानिक और प्रौद्योगिकी क्षेत्र से हमारा भारत देश में आने वाले जो कर्नाटक को अपने पटल पर जो अंकित किया है. कर्नाटक ಭಾರತ ದೇಶದ ಭೂಪಟದಲ್ಲಿ ಕರ್ನಾಟಕ ರಾಜ್ಯವನ್ನ ಏನು ಗುರುತಿಸುವಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹಾನ್ ದಿಗ್ಗಜರಿವರು ಮಕ್ಕಳೇ. देखिए आगे यहाँ ಇಲ್ಲಿನ ಖನಿಜ ಸಂಪತ್ತು ಬಗ್ಗೆ ನೋಡಿದಾಗ, ಕರ್ನಾಟಕ ರಾಜ್ಯದ ಖನಿಜ ಸಂಪತ್ತುಗಳ ಬಗ್ಗೆ ನೋಡಿದಾಗ, यहाँ सोना का मतलब सोना ಅಂದ್ರೆ ಬಂಗಾರ, ಚಿನ್ನ ಅಂತ ಕರಿತೀವಲ್ಲ ಮಕ್ಕಳೇ, सोना और तांबा ಅಂದ್ರೆ ತಾಮ್ರ, और लोहा ಅಂದ್ರೆ ಕಬ್ಬಿಣ, और इस्पात उक्को. देखिए बच्चों, यहाँ सोना, तांबा, लोहा आदि कई प्रकार की उपयोगी धातुएं मिलती है. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ, ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಧಾತುಗಳು ನಮ್ಮ ಕರ್ನಾಟಕದ ಒಂದು ಪ್ರಕೃತಿಯ ಆ ಪ್ರಾಕೃತಿಕ ಸಂಪತ್ತಿನಲ್ಲಿ, ಭೂಗರ್ಭದಲ್ಲಿ ಇವೆಲ್ಲ ಕೂಡ ನಮಗೆ ಸಿಗ್ತಾವ ಮಕ್ಕಳೇ, ಹೌದಲ್ಲ? ಇವೆಲ್ಲ ಬೇರೆ ಬೇರೆ ಆಗಿರ್ತಕ್ಕಂಥ ವಸ್ತುಗಳು, ಹೌದಲ್ಲ? ನೋಡಿ, ಧಾತು ಏಕವಚನ ಆದ್ರೆ ಧಾತುಯೇ, ಬಹುವಚನ ಮಕ್ಕಳೇ ಧಾತುಯೇ. ಅರ್ಥವಾಯ್ತಾ? ನೋಡಿ, ಧಾತುಯೇ ಮಿಲ್ತಿದೆ, ಅನೇಕ ಧಾತು ಅಂದ್ರೆ ಖನಿಜ ಸಂಪತ್ತುಗಳು. ನಮ್ಮ ಕರ್ನಾಟಕದಲ್ಲಿ ತಾಮ್ರ, ಕಬ್ಬಿಣ, ಚಿನ್ನ, ಹೌದಲ್ಲ, ಅಬ್ರಕ, ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಖನಿಜ ಸಂಪತ್ತುಗಳು ನಮ್ಮ ಕರ್ನಾಟಕದಲ್ಲಿ ಹೇರಳವಾಗಿ ಸಿಗ್ತವೆ ಮಕ್ಕಳೇ. और भद्रावती में कागज, लोहे और इस्पात के बड़े कारखाने हैं. देखिए कहाँ है भद्रावती कहाँ आता है? भद्रावती कर्नाटक राज्य में शिवमोगा जिला में आने वाला एक भद्रावती तालूक शिवमोगा जिले में आता है. शिवमोगा जिले बರ್ತಕ್ಕಂತ भद्रावती में जो कागज, लोहा और इस्पात के बड़े कारखाने हैं. कौन सा कारखाना है भद्रावती में? कागज और लोहे और इस्पात का मतलब उक्को, कागज, कब्बिण ಮತ್ತೆ ಉಕ್ಕಿನ ಕಾರ್ಖಾನೆ कहाँ है? भद्रावती में है. देखिए अंडरलाइन कीजिए बच्चों,
ಭದ್ರಾವತಿ में कागज लोहे और इस्पात के बड़े कारखाने है ಹೌದಲ್ಲ ಮಕ್ಕಳೇ ಭದ್ರಾವತಿಯಲ್ಲಿ ಕಾಗದ ಕಬ್ಬಿಣ ಮತ್ತೆ ಉಕ್ಕಿನ ಕಾರ್ಖಾನೆ ಇದೆ ಮಕ್ಕಳೇ इसके अलावा ಇದನ್ನು ಹೊರತಾಗಿ और कर्नाटक में ಮತ್ತೆ ಬೇರೆ ಕರ್ನಾಟಕದಲ್ಲಿ ಚೀನಿ ಸಿಮೆಂಟ್ ರೇಷ್ಮೆ और कागज उत्पादन के अनेक कारखाने है ನೋಡಿ ಮಕ್ಕಳೇ ಇಷ್ಟೇನಾ ಕರ್ನಾಟಕದಲ್ಲಿ ಕಾರ್ಖಾನೆಗಳಂತ ಅಂದ್ರೆ ಇಲ್ಲ ಮಕ್ಕಳೇ ಇನ್ನು ಬೇಕಾದಷ್ಟು ಕಾರ್ಖಾನೆಗಳಿವೆ ನೋಡಿ ಯಾವ್ಯಾವೆ ಉದಾಹರಣೆಗೆ चीनी समझ गए बच्चों चीनी मतलब चीनी सक्रे कारखाने ಹೌದಲ್ಲ ಮಕ್ಕಳೇ ಸಿಮೆಂಟ್ ಕಾರ್ಖಾನೆ ಮತ್ತೆ ರೇಷ್ಮೆ ಕಾರ್ಖಾನೆ ರೇಷ್ಮೆ ಉದ್ಯಮ ಹೌದಲ್ಲ ಕಾಗಜ್ ಮತ್ತೆ ಕಾಗದದ ಪೇಪರ್ ತಯಾರಿಕೆಯನ್ನ ಮಾಡತಕ್ಕಂತ ಅನೇಕ ಕಾರ್ಖಾನೆಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಮಕ್ಕಳೇ ಹೌದಲ್ಲ ಇವು ಬಿಟ್ಟು ಬೇರೆ ಎಲ್ಲ ಕೂಡ ನಿಮ್ಗೆ ಗೊತ್ತಿದ್ದೆಲ್ಲ ಬರೀಬಹುದು ಕರ್ನಾಟಕದಲ್ಲಿ ಯಾವ್ಯಾವ ಅಂತ ಹೌದಲ್ಲ ಚೀನಿ ಸಕ್ಕರೆ ಕಾರ್ಖಾನೆ ಇದೆ ಮತ್ತೆ ಸಿಮೆಂಟ್ ಕಾರ್ಖಾನೆ ರೇಷ್ಮೆ ಕಾರ್ಖಾನೆ ಕಾಗಜ ಕಾರ್ಖಾನೆ ಹೌದಲ್ಲ ಇನ್ನು ಹಲವಾರು ಕಾರ್ಖಾನೆಗಳು ನಮ್ಮ ಕರ್ನಾಟಕದಲ್ಲಿ ಹೇರಳವಾಗಿದೆ ಮಕ್ಕಳೇ ಹೌದಲ್ವಾ और कर्नाटक में चंदन के पेड़ विपुल मात्रा में है देखिए मकले चंदन के पेड़ अरे वो चंदन के पेड़ मालूम है कर्नाटक में चंदन के पेड़ बहुत विपुल मात्रा में है चंदन के पेड़ मकले चंदन के पेड़ ಅಂದ್ರೆ ಗಂಧದ ಮರ ಹೌದಲ್ಲ ಚಂದನ ಅಂದ್ರೆ ಗಂಧ ಶ್ರೀಗಂಧದ ಮರಗಳು ವಿಪುಲ ಮಾತ್ರ ಮೇ ಹೈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಶ್ರೀಗಂಧದ ಮರಗಳು ಬಹಳ ಹೆಚ್ಚಾಗಿದೆ ಬೇಕಾದಷ್ಟು ಗಂಧದ ಮರಗಳು ಶ್ರೀಗಂಧದ ಮರಗಳು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಇದರಲ್ಲಿ ಕಾಡುಗಳಲ್ಲಿ ಬೇಕಾದಷ್ಟು ಗಂಧದ ಮರಗಳು ಇದಾವೆ ಮಕ್ಕಳೇ इसलिए कर्नाटक को चंदन का आगर कहते हैं ಆದ್ದರಿಂದ ಮಕ್ಕಳೇ ಕರ್ನಾಟಕ ನಾಡನ್ನ चंदन का आगर कहते हैं चंदन का आगर कहते हैं ಯಾಕೆ ಶ್ರೀಗಂಧದ ಮರಗಳು ಹೇರಳವಾಗಿ ಸಿಗುವುದರಿಂದ ನಮ್ಮ ಕರ್ನಾಟಕವನ್ನ ಶ್ರೀಗಂಧದ ಬೀಡು ಶ್ರೀಗಂಧದ ನಾಡು ಹೌದಲ್ಲ ಅಂತ ನಾವು ಕರಿತೀವಿ ಮಕ್ಕಳೇ ಹೌದಲ್ಲ ಚಂದನ್ ಕಾಗರ್ ಅಂದ್ರೆ ಶ್ರೀಗಂಧದ ಒಂದು ಭಂಡಾರ ಶ್ರೀಗಂಧದ ಒಂದು ಖಜಾನೆ ಇದ್ದಾಗೆ ಗಂಧದ ಖಜಾನೆ ಇದ್ದಾಗೆ ಅಂತ ಕರಿತೀವಿ ಹೌದಲ್ಲ ಚಂದನ್ ಕಾಗರ್ ಅಂದ್ರೆ ಶ್ರೀಗಂಧದ ನೆಲೆ ಶ್ರೀಗಂಧದ ಬೀಡು ಚಂದದ ಬೀಡು ಅಂತ ಕೂಡ ನಾವು ಕರಿತೀವಿ ಹೇಗೆ ಕರಿತೀವಿ ಮಕ್ಕಳೇ कर्नाटक राज्यवನ್ನ चंदन का पेड़ विपुल मात्रा में रहते हैं इसलिए कर्नाटक को चंदन का आगर कहते हैं ಕರ್ನಾಟಕದಲ್ಲಿ ಚಂದನದ ಮರಗಳು ಶ್ರೀಗಂಧದ ಮರಗಳು ಹೇರಳವಾಗಿರುವುದರಿಂದ ಹೆಚ್ಚಾಗಿರುವುದರಿಂದ ನಾವು ಕರ್ನಾಟಕವನ್ನ ಶ್ರೀಗಂಧದ ಬೀಡು ಅಂತ ಕೂಡ ನಾವು ಕರಿತೀವಿ ಮಕ್ಕಳೇ ಅಂಡರ್ಲೈನ್ कीजिए बच्चों ಈ ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಪದೇ ಪದೇ ಇವುಗಳನ್ನ ಏನೋ ಕೇಳತಕ್ಕಂತ ಅವಕಾಶ ಬೇಕಾದಷ್ಟಿದೆ ಮಕ್ಕಳೇ ಹಾಗಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ಹೌದಲ್ಲ ಹಲವಾರು ಚಲನಚಿತ್ರ ಗೀತೆಗಳಲ್ಲಿ ಹಾಡುಗಳಲ್ಲಿ ಕವಿಗಳು ಕೂಡ ಈ ರೀತಿ ಹಾಡಿ ಹೊಗಳಿದ್ದಾರೆ ಶ್ರೀಗಂಧದ ಬೀಡು ಹೌದಲ್ಲ ಚಂದದ ಬೀಡು ಹೌದಲ್ವಾ ನಾವು ಹಾಡುವ ನುಡಿಯೇ ಹೌದಲ್ಲ ಗಂಧದ ಗುಡಿ ಹೌದಲ್ಲ ಶ್ರೀಗಂಧದ ಗುಡಿ ಅಂತ ಏನು ಹಾಡು ಕೇಳಿದಿರಲ್ಲ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ವೈಭವವನ್ನು ಈ ರೀತಿ ಕೂಡ ಎಲ್ಲ ಕೂಡ ವರ್ಣನೆ ಮಾಡಿದ್ದಾರೆ ಮಕ್ಕಳೇ ಹೌದಲ್ಲ ಹಾಗಾಗಿ कर्नाटक में चंदन का पेड़ विपुल मात्रा में है इसलिए कर्नाटक को चंदन का आगर कहते हैं यहाँ चंदन का तेल ಮತ್ತಿಲ್ಲಿ ಚಂದನ್ का तेल ಶ್ರೀಗಂಧದ ಎಣ್ಣೆ
ಸಾಬೂನ್ ಗಂಧದ ಸಾಬೂನು, ಅವು ಕಲಾಕೃತಿಯ ಶ್ರೀಗಂಧದ ಮಾಡಿರ್ತಕ್ಕಂಥ ಗಂಧದ ಮರದಲ್ಲಿ ಮಾಡಿರ್ತಕ್ಕಂಥ ಕೆಲವು ಕಲಾಕೃತಿಗಳು ಬನಾಯಿ ಜಾತಿ ಎಲ್ಲ ಕೂಡ ಇವತ್ತು ಮಾಡ್ತಾ ಇದ್ದಾರೆ, ಹೌದಲ್ಲ. ಗಂಧದ ಕಟ್ಟಿಗೆಯಿಂದ ಏನೋ ಹಲವಾರು ಕಲಾಕೃತಿಗಳನ್ನು ಮಾಡ್ತಾರೆ, ಗಂಧದಿಂದ ಸಾಬೂನನ್ನ ತಯಾರು ಮಾಡ್ತಾರೆ, ಸೋಪನ್ನು ತಯಾರು ಮಾಡ್ತಾರೆ, ಮತ್ತೆ ಗಂಧದ ಎಣ್ಣೆಯನ್ನು ಕೂಡ ಇವತ್ತು ತಯಾರು ಮಾಡ್ತಾರೆ. ಹಾಗಾಗಿ ನಮ್ಮ ಕರ್ನಾಟಕವನ್ನ ಶ್ರೀಗಂಧದ ನೆಲೆ ಬೀಡು ಅಂತ ಕೂಡ ನಾವು ಕರಿತೀವಿ. ಅಥವಾ ಮಕ್ಕಳೇ, ಕರ್ನಾಟಕ ಮೇ ಈಗ ನಾವು ಕರ್ನಾಟಕದ ನದಿ ಜಲಗಳ ಬಗ್ಗೆ ನೋಡಿದಾಗ ದೇಕೆ ಕರ್ನಾಟಕ ಮೇ ಕಾವೇರಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ನದಿಗಳು ಹರಿತಾವೆ ಅಂದ್ರೆ ಮಕ್ಕಳೇ, ಯಾವ್ಯಾವ ನದಿಗಳು ಹರಿತವೆ? ವೆರಿ ಗುಡ್, ಕಾವೇರಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ನದಿಗಳು ಯಾವಂದ್ರೆ ನಮ್ಮ ಮೊದಲಿಗೆ ನೆನಪಿಟ್ಕೊಳ್ತಕ್ಕಂಥದ್ದು ನದಿ ಯಾವ್ದಂದ್ರೆ ಕಾವೇರಿ. ಕಾವೇರಿ ಕರ್ನಾಟಕ ರಾಜ್ಯದ ಒಂದು ಜೀವ ನದಿಯಾಗಿದೆ ಮಕ್ಕಳೇ. ಕಾವೇರಿ, ಕೃಷ್ಣ और ತುಂಗಭದ್ರಾ, ಹೌದಲ್ಲ. ಇನ್ನು ಅನೇಕ ನೇತ್ರಾವತಿ, ಕುಮದ್ವತಿ, ಚರಾವತಿ, ಹೌದಲ್ಲ. ಬಹುತ್ ಸಾರೆ ನದಿಯ ಬಹತಿ ಹೈ ಹರಿತಾ ಇದಾವೆ ನಮ್ಮ ಕರ್ನಾಟಕದಲ್ಲಿ, ಹೌದಲ್ಲ ಮಕ್ಕಳೇ. ಪ್ರಮುಖವಾಗಿ ಯಾವ ಕಾವೇರಿ, ಕೃಷ್ಣ, ತುಂಗಭದ್ರಾ, ನೇತ್ರಾವತಿ, ಶರಾವತಿ, ಹೌದಲ್ವಾ. आदि नदियां जो कर्नाटक में बहती है और इन नदियों पर बांध बनाए गए हैं. ನೋಡಿ ಈ ನದಿಗಳಿಗೆ जो बांध बनाए गए हैं, बांध ಇವಳಿಗೆ ಬಾಂಧ್ ಕಟ್ಟಿದ್ದಾರೆ ಮಕ್ಕಳೇ. ಬಾಂಧ್ ಅಂದ್ರೆ ನಾವು ಅಣೆಕಟ್ಟು ಅಂತ ಕರಿತೀವಿ ಮಕ್ಕಳೇ. ಬಾಂಧ್ ಅಂದ್ರೆ ಅಣೆಕಟ್ಟು ಅಂತ ಕರಿತೀವಿ ನಾವು ಮಕ್ಕಳೇ, ಅಥವಾ ತಡೆಗೋಡೆ, ಹೌದಲ್ಲ ಮಕ್ಕಳೇ. ಬಾಂಧ್ ಬನಾಯಿ ಗಯೇ ಹೈ. ಈ ನದಿಗಳಿಗೆ ಕೆಲವೊಂದು ಸ್ಥಳಗಳಲ್ಲಿ ಹರಿಯುವ ನದಿಗೆ ಅಡ್ಡಲಾಗಿ ನಾವು ಬಾಂಧ್ಗಳನ್ನ ಕಟ್ಟಿದ್ದಾರೆ. ಬಾಂಧ್ ಕ ಮತ್ಲಬ್ ಜೋ ಅಣೆಕಟ್ಟು ಅಥವಾ ತಡೆಗೋಡೆ, ಹೌದಲ್ಲ ಮಕ್ಕಳೇ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಕಾಲುವೆಗಳಿಗೆ ನಿಮ್ಮ ಹೊಲಗಳಲ್ಲಿ ಇರ್ತಕ್ಕಂಥ ನಾವು ಈಗ ಚೆಕ್ ಡ್ಯಾಮ್ ಅಂತ ಕರಿತಾ ಇದೀವಿ ಈಗ, ಹೌದಲ್ಲ. ಚೆಕ್ ಡ್ಯಾಮ್ ಕಟ್ಟಿದ್ರೆ ಅಂದ್ರೆ ಹರಿಯುವ ನದಿಗೆ ಅಲ್ಲಿ ಅಡ್ಡಲಾಗಿ ಕಟ್ಟಿದಾಗ ಅಲ್ಲಿ ನೀರು ನಿಂತ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹೊಲಗಳಿಗೆ ಮತ್ತೆ ಪ್ರಾಣಿಗಳಿಗೆ, ಪಶು ಪಕ್ಷಿಗಳಿಗೆ ಮತ್ತೆ ಇರ್ತಕ್ಕಂಥ ಭೂಮಿಗೆ ಅಂತರ್ಜಲ ಹೆಚ್ಚಾಗಬೇಕು ಅನ್ನೋ ಉದ್ದೇಶದಿಂದ ಹರಿಯುವ ನದಿಗೆ ಏನಾಗ್ತದೆ ಅಡ್ಡಲಾಗಿ ಕಟ್ತಾ ಇದ್ದಾರೆ ಮಕ್ಕಳೇ, ಹೌದಲ್ಲ. ನಾವು ಚಿಕ್ಕದಾಗಿ ಕಟ್ಟಿದ್ರೆ ಅವಕ್ಕೆ ಚೆಕ್ ಡ್ಯಾಮ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ನದಿಗಳಿಗೆ ಅವೆಲ್ಲ ಅಡ್ಡಲಾಗಿ ಕಟ್ಟಿದಾಗ ಅವಕ್ಕೆ ನಾವು ಅಣೆಕಟ್ಟು ಅಂತ ಕರಿತೀವಿ. ಅರ್ಥವಾಯ್ತು ಮಕ್ಕಳೇ. ಅದಕ್ಕೆ ನಾವು ಬಾಂಧ್ ಅಂತ ಕರಿತೀವಿ, ಹೌದಲ್ಲ. ಬಾಂಧ್ ಅಂದ್ರೆ ತಡೆಗೋಡೆ ಅಥವಾ ಅಣೆಕಟ್ಟು. देखिए इनमें इनसे 1000 एकड़ जमीन सींच जाती है. ನೋಡಿ ಕಾವೇರಿ ನದಿಗೆ KRS ತಡೆಗೋಡೆ ಕಟ್ಟಿದ್ದಾರೆ. ಕೃಷ್ಣ, ಹೌದಲ್ಲ, ಆಲ್ಮಟ್ಟಿ ಅಲ್ಲಿ ಕೂಡ ತಡೆಗೋಡೆ ಕಟ್ಟಿದ್ದಾರೆ. ತುಂಗಭದ್ರದಲ್ಲಿ ಕೂಡ ಏನೋ BRP, ಹೌದಲ್ಲ, ಶಂಕರಘಟ್ಟ ಭದ್ರಾ ರಿವರ್ ಪ್ರಾಜೆಕ್ಟ್, ಹೌದಲ್ಲ, ಅಲ್ಲಿ ಕೂಡ ತಡೆಗೋಡೆ ಕಟ್ಟಿದ್ದಾರೆ. ಅದರಿಂದ ಹರಿದು ಮುಂದುವರೆದಾಗ ಹೊಸಪೇಟೆಯಲ್ಲಿ ಕೂಡ ಕಟ್ಟಿದ್ದಾರೆ ಡ್ಯಾಮ್ ತರ. ಅವ್ರು ಇದಕ್ಕೆ ನಾವು ಬಾಂಧ್ ಅಂತ ಕರಿತೀವಿ, ಹೌದಲ್ಲ. ಬಾಂಧ್ बनाया जाता है. ಹಾಗಾದ್ರೆ ಈ ಬಾಂಧ್ ಇಂದ ಏನು ಉಪಯೋಗ ಅನ್ನೋದನ್ನ ನೋಡಿ ಮಕ್ಕಳೇ. इस बांध से 1000 एकड़ जमीन सींची जाती है. जो देखिए इस बांध से, ಈ ಅಣೆಕಟ್ಟಿನಿಂದ 1000 एकड़ जमीन सींची जाती है. ಇದರಿಂದ ಸಾವಿರಾರು ಹೆಕ್ಟೇರ್ಗೆ, ಎಕರೆ ಅಲ್ಲ ಮಕ್ಕಳೇ, ಹೆಕ್ಟೇರ್ ಅಂದ್ರೆ 2.5 ಎಕರೆಗೆ 1 ಹೆಕ್ಟೇರ್ ಮಕ್ಕಳೇ. ಹಾಗಾಗಿ ಸಾವಿರಾರು ಹೆಕ್ಟೇರ್ ಜಮೀನಿಗೆ, ಹೊಲ ಗದ್ದೆಗಳಿಗೆ ಸೀಂಚಿ ಜಾತಿಯ ನೀರಾವರಿ ಸೌಲಭ್ಯವನ್ನ ಅದು ಒದಗಿಸಿಕೊಡುತ್ತೆ ಮಕ್ಕಳೇ. ನೀರಾವರಿ ಸೌಲಭ್ಯ ಒದಗಿಸಿಕೊಡುತ್ತೆ. ಸೀಂಚಿ ಜಾತಿ ಅಂದ್ರೆ ನೀರು ಉಳಿಸುತ್ತದೆ. ಸಾವಿರಾರು ಹೆಕ್ಟೇರಿಗೆ ನೀರನ್ನು ಉಳಿಸುತ್ತದೆ. ಯಾವುದೋ ಈ ಬಾಂಧ್, ಈ ಜಲಾಶಯ. इसके अलावा ಇದನ್ನು ಹೊರತುಪಡಿಸಿಬಿಟ್ಟು इन नदियों को
ಜಲಾಶಯೋ ಕಿ ಸಹಾಯತಾ ಸೆ ನೋಡಿ ಈ ನದಿಗಳ ಜಲಾಶಯದಿಂದ ಈ ನದಿಗಳು ಏನು ಧುಮುಕುತ್ತಕ್ಕಂತ ಜಲಾಶಯ ಅಂದ್ರೆ ಜಲಪ್ರಪಾತ ಅಂತ ಕರಿತೀವಿ ಮಕ್ಕಳೇ. ಜಲಾಶಯ ಅಂದ್ರೆ ಮೇಲಿಂದ ಕೆಳಗಡೆ ಏನ್ ಧುಮುಕ್ತಾ ಇರ್ತಾವಲ್ಲ ಮಕ್ಕಳೇ, ಈ ಜಲಾಶಯ ಸಹಾಯದಿಂದ ऊर्जा उत्पादन केंद्र भी स्थापित किया गया है ನೋಡಿ ವಿದ್ಯುತ್ ಶಕ್ತಿಯನ್ನು ಕೂಡ ಉತ್ಪಾದನೆ ಮಾಡ್ತಾರೆ ಮಕ್ಕಳೇ. ಹೌದಲ್ಲ ಮಕ್ಕಳೇ, ನೀರು ಮೇಲಿನಿಂದ ಕೆಳಕ್ಕೆ ಬೀಳ್ತಕ್ಕಂತ ಸಂದರ್ಭದಲ್ಲಿ ಆ ನದಿಯ ಒಂದು ಒತ್ತಡ, ನೀರಿನ ಒತ್ತಡ ಏನಿದೆ ಮೇಲಿಂದ ಕೆಳಗೆ ಬೀಳ್ತಕ್ಕಂತ ಈ ಹರಿವಿದೆ ಅನ್ನಲ್ಲ, ಈ ಶಕ್ತಿಯ ಸಹಾಯದಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರಂತೆ ಮಕ್ಕಳೇ. ಹೌದಲ್ಲ, ಒಂದ್ ಕಡೆ ನೀರಾವರಿಗೂ ಅನುಕೂಲ ಆಗುತ್ತೆ, ಮತ್ತೊಂದ್ ಕಡೆ ವಿದ್ಯುತ್ ಶಕ್ತಿ ಕೂಡ ಉತ್ಪಾದನೆ ಆಗುತ್ತೆ ಮಕ್ಕಳೇ. ಸ್ಥಾಪಿತ್ ಕಿಯಾ ಜಾತಾ ಹೈ ನೋಡಿ ಜಲ ವಿದ್ಯುತ್ ಉತ್ಪಾದನೆ ಕೂಡ ಮಾಡ್ತಾ ಇದಾರೆ. ಆದ್ರೆ ಜಲ ವಿದ್ಯುತ್ ಉತ್ಪಾದನೆ ಎಲ್ಲೆಲ್ಲಿ ಮಾಡ್ತಾ ಇದಾರೆ ಮಕ್ಕಳೇ ನೋಡಿ, ಜೋಗ್ ಇಲ್ಲಿ ಮಕ್ಕಳೇ ಜೋಗ್ ಫಾಲ್ಸ್ ಹೇಳಿದ್ರಲ್ಲ, ಜೋಗ ನೋಡಿ देखिए जोग और पब्बी और गोकाक शिवन समुद्र, शिवन समुद्र आज ಈ ಜಲಪ್ರಪಾತ ಮನಮೋಹಕ है. ಈ ಸ್ಥಳದಲ್ಲಿ ಊರ್ಜಾ ಉತ್ಪಾದನಾ ಕೇಂದ್ರ है ಅಂದ್ರೆ ಕರೆಂಟ್ ಅನ್ನು ಉತ್ಪಾದನೆ ಮಾಡತಕ್ಕಂತ ಸ್ಥಳ ಇವು. ಯಾವುದು? ಜೋಗ, ಕಬ್ಬಿ, ಗೋಕಾಕ್, ಶಿವನ ಸಮುದ್ರ. ಈ ಸ್ಥಳಗಳಲ್ಲಿ ಏನು ಕರೆಂಟ್ ಉತ್ಪಾದನೆಯನ್ನ ಮಾಡ್ತಿದ್ರೆ ಜಲ ವಿದ್ಯುತ್ ಅಂತ ನಾವು ಕರಿತೀವಿ. ಹೌದಲ್ಲ, ರೀತಿಯಲ್ಲಿ ನಾವು ಊರ್ಜಾ ಉತ್ಪಾದನಾ ಕೇಂದ್ರ ಕೌನ್ ಕೌನ್ ಸೆ ಹೈ? ಜೋಗ್, ಕಬ್ಬಿ, गोकाक और शिवन समुद्र इव ऊर्जा उत्पादन केंद्र अर्थात मಕ್ಕಳೇ स्थापित किया गया है. और यह जलप्रपात देखने के लिए मनमोहक है. ಈ ಜಲಾಶಯಗಳು ಜಲಪ್ರಪಾತಗಳು ನೋಡೋದಕ್ಕೆ ಬಹಳ ನಯನ ಮನೋಹರವಾಗಿದೆ ಮಕ್ಕಳೇ. ನೋಡಿ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಜೋಗ, ಅಬ್ಬಿ, ಗೋಕಾಕ್ ನಿಜವಾಗ್ಲೂ ಬಹಳ ಕಣ್ಣಿಗೆ ಒಳ್ಳೆ ಹಿತ ಇರಿಸುತ್ತೆ ಮಕ್ಕಳೇ. ಇವೆಲ್ಲ ಇವತ್ತು ಪ್ರವಾಸಿ ಸ್ಥಳವಾಗಿವೆ ಮಕ್ಕಳೇ. ಅರ್ಥಾಯ್ತಾ ಮಕ್ಕಳೇ? ಇದುವರೆಗೆ ಇನ್ನುಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಇನ್ನುಳಿದ ಭಾಗವನ್ನು ನಾವು ನೋಡೋಣ ಮಕ್ಕಳೇ. ಅರ್ಥಾಯ್ತಾ? ಇವತ್ತಿನ ಮಾಡಿರ್ತಕ್ಕಂಥ ಪಾಠದ ಬಗ್ಗೆ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಪ್ರಗತಿಶೀಲ ರಾಜ್ಯದ ಬಗ್ಗೆ, ಮತ್ತೆ ಕರ್ನಾಟಕದ ಒಂದು ಪ್ರಕೃತಿ ಸೌಂದರ್ಯದ ಬಗ್ಗೆ, ಹೌದಲ್ವಾ? ಕರ್ನಾಟಕದ ಪ್ರಕೃತಿ ಸೌಂದರ್ಯದ ಬಗ್ಗೆ, ಮತ್ತೆ ಕರ್ನಾಟಕದಲ್ಲಿ ಮಹಾನ್ ವ್ಯಕ್ತಿಗಳ ಬಗ್ಗೆ, ಹೌದಲ್ವಾ? ಮತ್ತೇನು ಕರ್ನಾಟಕದ ಯಾವ್ಯಾವ ಜಲಾಶಯಗಳಿದಾವೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಂಡಿ ಮಕ್ಕಳೇ. ಹೌದಲ್ಲ, ಕರ್ನಾಟಕದಲ್ಲಿ ಏನು ಕರ್ನಾಟಕದ ಪ್ರಮುಖ ಏನು ಸೌಂದರ್ಯ, ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿ ಮಕ್ಕಳೇ. ಹೌದಲ್ಲ, ಇಷ್ಟೆಲ್ಲ ನಾವು ಈ ಒಂದು ಪಾಠದಲ್ಲಿ ಇವತ್ತು ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಈ ಪಾಠದಲ್ಲಿ ಇವತ್ತು ಆಗಿರ್ತಕ್ಕಂಥ ಪಾಠದಲ್ಲಿ ಕೆಲವು ಹೋಮ್ ವರ್ಕ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದೀನಿ. ನೀವು ಮನೆಯಲ್ಲಿ ಕುತ್ಕೊಂಡು ಇನ್ನೊಂದ್ಸರಿ ಓದಿ ಅರ್ಥ ಮಾಡ್ಕೊಳ್ಳಿ. ಅವುಗಳನ್ನ ಹೋಮ್ ವರ್ಕ್ ಬರ್ಕೊಂಡು ನಾಳೆ ತೆಗೆದುಕೊಂಡು ಬನ್ನಿ. ಹಾಗಾದ್ರೆ ಮಕ್ಕಳು ಬರ್ಕೊಳ್ಳಿ ಹೋಮ್ ವರ್ಕ್ ಅನ್ನ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕ್ವಶನ್ ನಂಬರ್ 1, पश्चिमी घाट किसे कहते हैं? पश्चिमी घाट किसे कहते हैं? अर्थात मಕ್ಕಳೇ पश्चिमी घाट किसे कहते हैं? क्वेश्चन नंबर 1. क्वेश्चन नंबर 2, कर्नाटक में कौन कौन से जलप्रपात है? अर्थात मಕ್ಕಳೇ कर्नाटक में कौन कौन से जलप्रपात है? देखिए इवे जलप्रपातಗಳು जोग, अब्बी, गोकाक, शिवन समुद्र. और तीसरा ಇನ್ನೊಂದು क्वेश्चन ಬರ್ಕೊಳ್ಳಿ. किस नगर को सिलिकॉन सिटी कहा जाता है? अर्थात मಕ್ಕಳೇ किस नगर को तो कौन सा नगर को हम सिलिकॉन सिटी कहा जाता है? ಯಾವ ನಗರವನ್ನ ನಾವು
ಸಿಲಿಕಾನ್ ಸಿಟಿ ಎಂದು ಕರೆಯುತ್ತೇವೆ ಅಂತ ಮಕ್ಕಳೇ. और नेक्स्ट ಇನ್ನೊಂದು क्वेश्चन, ಭದ್ರಾವತಿ के दो प्रमुख कारखानों के नाम लिखिए. ಭದ್ರಾವತಿಯಲ್ಲಿ ಇರತಕ್ಕಂತ ಎರಡು ಪ್ರಮುಖ ಆಗಿರತಕ್ಕಂತ ಕಾರ್ಖಾನೆಗಳ ಹೆಸರನ್ನ ಬರೆಯಿರಿ. ಗೊತ್ತಿದೆಯಲ್ಲ ಮಕ್ಕಳೇ? ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಬರ್ಕೊಳ್ಳಿ. कर्नाटक को चंदन का आगर क्यों कहते हैं? कर्नाटक को चंदन का आगर क्यों कहते हैं? पकड़ रहे कर्नाटक को चंदन का आगर क्यों कहते हैं? ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನ ಶ್ರೀಗಂಧದ ಬೀಡಿ ಎಂದು ಏಕೆ ಕರೆಯುತ್ತೇವೆ? ಹೇಳಿದ್ನಲ್ಲ ಆಗ್ಲೇ. ವೆರಿ ಗುಡ್. ಅಂದ್ರೆ कर्नाटक में चंदन का पेड़ विपुला मात्रा में रहते हैं अथवा है, इसलिए कर्नाटक को चंदन का आगर कहते हैं. और एक प्रश्न 4-5 वाक्यों में उत्तर लिखिए. मेन हेडिंग 4-5 वाक्यों में उत्तर लिखिए. अदर क्वेश्चन नंबर 1, कर्नाटक के प्राकृतिक सौंदर्य का वर्णन कीजिए. कर्नाटक के प्राकृतिक सौंदर्य का ವರ್ಣನ್ ಕೀಜಿಯೆ. ಅಂದ್ರೆ ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಸೌಂದರ್ಯವನ್ನ ವರ್ಣಿಸಿ. ಪ್ರಕೃತಿ ಸೌಂದರ್ಯವನ್ನ ವರ್ಣಿಸಿ. ಹೌದಲ್ಲ? ಕರ್ನಾಟಕ ರಾಜ್ಯದ ಪ್ರಕೃತಿ ಸೌಂದರ್ಯವನ್ನ ವರ್ಣಿಸಿ ಬರಿಬೇಕು. ಯಾರಪ್ಪ ಅಂದ್ರೆ कर्नाटक की प्राकृतिक सुषमा नयन मनोहर है. पश्चिम में विशाल अरबी समुद्र लहराता है. इसी प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं और इन्हीं घाटों के कुछ भागों को हम सह्याद्री कहलाते हैं और दक्षिण में नीलगिरी पर्वतमालाएं शोभायमान है. या तो कर्नाटक राज्य के जो प्रकृति सौंदर्य इसलिए जो नयन मनोहर है. ಈ ರೀತಿ ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ ಮಕ್ಕಳೇ. ಅರ್ಥವಾಯ್ತಾ? ಇದುವರೆಗೂ ಕೂಡ ಈ ಪಾಠ ಅರ್ಥವಾಯ್ತು ಅಂತ ನಾನು ನಿಮ್ಗೆ ತಿಳ್ಕೊಂಡೇನೆ. ಮನೆಗೆ ಹೋಗಿ ಇನ್ನೊಂದ್ಸರಿ ಓದಿ ಇನ್ನು ಮುಂದಿನ ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಮಕ್ಕಳೇ. ಥ್ಯಾಂಕ್ಸ್, ಧನ್ಯವಾದ.